ಶೆಟ್ಟರ್ ಬಿಜೆಪಿಗೆ ಹೋಗಿದ್ರಿಂದ ಕಾಂಗ್ರೆಸ್ಗೆ ಏನೂ ನಷ್ಟ ಆಗಿಲ್ಲ. ಶೆಟ್ಟರ್ಗೆ ಎಂಎಲ್ಎ ಟಿಕೆಟ್ ನೀಡಿದ್ವಿ, ಸೋತ್ರು. ಎಂಎಲ್ಸಿ ಮಾಡಿದ್ವಿ. ಜಗದೀಶ್ ಶೆಟ್ಟರ್ ವಿರುದ್ಧ ಬೈರತಿ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ವಾಪಸ್ ಹೋಗಿದ್ದಾರೆ. ಯಾರೇನ್ ಮಾಡೋಕ್ಕಾಗತ್ತೆ? ಕಾಂಗ್ರೆಸ್ನ ಯಾವೊಬ್ಬ ಶಾಸಕನು ಬಿಜೆಪಿಗೆ ಹೋಗಲ್ಲ. ಬಿಜೆಪಿ ನಾಯಕರೇನ್ ಹೇಳ್ತಿದ್ದಾರೆ ಅವೆಲ್ಲ ಶುದ್ಧ ಸುಳ್ಳು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸೀಟ್ ಕೊಟ್ಟಿದ್ರು, ದುರದೃಷ್ಟವಶ ಅವರು ಗೆದ್ದಿಲ್ಲ. ಎಮ್ಎಲ್ಎ ಎಲೆಕ್ಷನ್ ಸೋತ್ರು ಸಹ ಮೇಲ್ಮನೆ ಸದಸ್ಯರು ಮಾಡಿದ್ರು. ಮತ್ತೆ ಆದ್ರೂ ಅವ್ರು ಹೋದ್ರು ಅಂದ್ರೆ ನಾವು ಕೊಡಗಲ್ಲಿ ಸರ್ಕಾರಿ ಕಾರ್ಯಕ್ರಮ ಹೋಗಿದ್ವಿ, ನಮ್ಮ ಇಲಾಖೆಯಲ್ಲಿ ನಾನು ಹೋಗಿದ್ದೆ. ಮುಖ್ಯಮಂತ್ರಿಗಳಿಗಾಗ್ಲಿ ನಮ್ಗಾಗ್ಲಿ ಅದ್ರ ಅರಿವೇ ಇರಲಿಲ್ಲ. ಏನ್ ಮಾಡಕ್ಕಾಗ್ತಿಲ್ಲ. ನನ್ನ ಪ್ರಕಾರ ಯಾವುದೇ ಕಿಂಚಿತ್ತು ಸಹ ಇದರಿಂದ ಲಾಭ ಆಗೋದಾಗ್ಲಿ ಲಾಸ್ ಹಾಕೋದಾಗ್ಲಿ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷಗಳ ಇತಿಹಾಸ ಇರೋದು. ಕರ್ನಾಟಕದ ಜನತೆ ಬುದ್ಧಿವಂತಿದ್ದಾರೆ. ಯಾರೋ ಒಬ್ಬರನ್ನ ನಂಬ್ಕೊಂಡು ಅವ್ರ ಜೊತೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಆಯ್ತು. ಒಂದು ಉದಾಹರಣೆ, ಹಾಗಾದ್ರೆ ಅವ್ರು ಅಷ್ಟು ಇದ್ದಿದ್ರೆ ಎಮ್ಎಲ್ಎ ಎಲೆಕ್ಷನ್ ಗೆಲ್ಬೇಕಾಗಿತ್ತಲ್ಲ, ಅವರೇ ಗೆಲ್ಬೇಕಾಗಿತ್ತಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.